ಶುದ್ಧ ಕುಡಿಯೋ ನೀರಿನ ಪೂರೈಕೆಗೆ ಆಗ್ರಹಿಸಿ ಒಂದ್ ಕಡೆ ಪ್ರತಿಭಟನೆ ನಡೀತಾ ಇದೆ. ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಶುದ್ಧ ಕುಡಿಯೋ ನೀರನ್ನ ಒದಗಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಿದ್ದಾರೆ. ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಡಿಸಿ ಕಚೇರಿ ಆವರಣದಲ್ಲಿ ಒಕ್ಕೂಟದ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿದ್ದಾರೆ. ನಗರದಲ್ಲಿ ಪೂರೈಕೆ ಆಗ್ತಾ ಇರುವಂತಹ ಕಲುಷಿತ ನೀರಿಗೆ ಕಡಿವಾಣ ಹಾಕಬೇಕು, ನೀರು ಶುದ್ಧೀಕರಣ ಕೇಂದ್ರದ ಲೋಪಗಳನ್ನ ಸರಿಪಡಿಸಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಮಳೆಗಾಲಕ್ಕೂ ಮುಂಚೆ ಕಲುಷಿತ ನೀರು ಪೂರೈಕೆ ಆಗ್ತಾ ಇರುವಂತದ್ದು. ಇದು ನಮಗೆ ತುಂಬಾ ನೋವಿದೆ. ನಮಗೆ ಈ ನೋವನ್ನ ಪ್ರತಿಭಟನೆ ಮಾಡ್ತಾ ಈ ಕಾರಣಗಳಿಗೆ ಇವತ್ತು ನಾವು ಕೊಳಕು ನೀರನ್ನು ಕುಡಿತಾ ಇದ್ದೀವಿ, ಕಲ್ಮಶವಾದ ನೀರನ್ನು ಕುಡಿತಾ ಇದ್ದೀವಿ. ಇದಕ್ಕೆ ನಮ್ಮ ತೀವ್ರವಾದ ಪ್ರತಿಭಟನೆಯ ಎಚ್ಚರಿಕೆಯನ್ನು ಇವತ್ತು ಕೊಡ್ತಾ ಇದ್ದೀವಿ. ಇದು ದೊಡ್ಡ ಹೋರಾಟ ಆಗುತ್ತೆ. ಸರ್ಕಾರ ಜಿಲ್ಲಾಡಳಿತ ಅರ್ಥ ಮಾಡ್ಕೊಳ್ಬೇಕು. ಇಷ್ಟು ನಿರ್ಲಕ್ಷ್ಯ ವಹಿಸಿದ್ರೆ ಮುಂದಿನ ದಿವಸಗಳಲ್ಲಿ ದೊಡ್ಡ ಹೋರಾಟ ಆಗುತ್ತೆ. ಇದನ್ನು ನಾವು ಯಾವುದೇ ಕಾರಣಕ್ಕೆ ಒಪ್ಪೋದಿಲ್ಲ. ನಾವು ತೆರಿಗೆ ಕಟ್ತೀವಿ, ನಮಗೆ ಒಳ್ಳೆ ಗುಣಮಟ್ಟದ ನೀರು ಕೊಡಿ. ಇನ್ನೊಂದು ಸ್ವಲ್ಪ 100 ರೂಪಾಯಿ ಬೇಕು, ಜಾಸ್ತಿ ತಗೊಳ್ಳಿ, ಒಳ್ಳೆ ನೀರು ಕೊಡಿ. ಇದು ನಮ್ಮ ಒತ್ತಾಯ. ನಮಗೆ ಗುಣಮಟ್ಟದ ನೀರು ಬೇಕು. ಶುದ್ಧೀಕರಣ ಘಟಕ ಇವತ್ತು ಸಾಮರ್ಥ್ಯ ಬದಲಾವಣೆ ಆಗಬೇಕು. ದೊಡ್ಡ ಸಾಮರ್ಥ್ಯದ ಘಟಕ ಬರಬೇಕಾಗಿದೆ ಶಿವಮೊಗ್ಗಕ್ಕೆ. ಸರ್ಕಾರ ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕಾಗಿದೆ. ಇವತ್ತು ಜಿಲ್ಲಾಡಳಿತ ಇದಕ್ಕೆ ಮನಸ್ಸು ಮಾಡಬೇಕಾಗಿದೆ. ಈ ಒತ್ತಾಯವನ್ನು ಬರಲಿ ಮಾಡ್ತಾ ಇದ್ದೀವಿ. ಇದು ನಮಗೆ ತುಂಬಾ ನೋವಿದೆ. ನಮಗೆ ಧಿಕ್ಕಾರ 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 ಧಿಕ್ಕಾರ. ಅಯ್ಯಯ್ಯೋ ಅಯ್ಯೋ, ಬೇಕೇ ಬೇಕು, ಶಾಶ್ವತ ಪರಿಹಾರ ಬೇಕು, ಬೇಕೇ ಬೇಕು.